ಹೇಳಿ ಓದಿಲ್ಲೇನ್ಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಕಿರಣ್ ಚಾಪ್ಲಿನ್ ಚಾನಲ್. ಹೊಡಿತು ನೋಡ್ಲೆ ನಾಯಿ ಹಿಡ್ಕೊಂಬಂದಿಪ್ಪ ಅಂತ ರೊಕ್ಕ ಹಿಡ್ಕೊಂಬಂದು ತೋರ್ಸು ರೊಕ್ಕ ಕಟ್ಟ ತೆಗಿಯೋದ ಕಟ್ಟ ತೆಗಿಯವೆ ಕೈ ಇಲ್ಲ ಇದು ಗಂಗಾವತಿ ಹಾಕಕ್ಕ ಈಗ ತೊಗೊಂಡು ಹೊಂಟಿವಿ. ಎಲ್ಲ ಗಂಗಾವತಿಗೆ ಇನ್ನೊರ್ಗೂ ಬಸ್ ಬರೋದು ಕಾಸು ಅಯ್ಯೋ ನಾವೇ ಟ್ರಾಫಿಕ್ ಅಂತಂದ್ರೆ ಇವತ್ತು ನಮ್ಮ ತಂಗಿ ರಿಸಲ್ಟ್ ಬಂದ್ಕೊಂಡು ನಾರ್ಮಲ್ ಏನು ಖುಷಿ ಅಂತಾರಲ್ಲ, ನಾರ್ಮಲ್ ಪಾಸ್ ಆಗಿ ಆಗ್ತಾರೆ. ಮಕ್ಳಿಗೆ ನಾರ್ಮಲ್ ಕೇಳೋದು ನಾವು ಪರ್ಸೆಂಟೇಜ್ ಹೊರತು ಪಾಸ್ ಅಂತಲ್ಲ, ನಾವು ಬರೀ ಪಾಸ್ ಆದರೆ ಸಾಕು. ಲೇಡಿ ಮಡ್ಡಿ ಬಂದ್ವಿ ದೇಪಕ್ ಅವಾಗೆ ಮೇಡಮ್ ಅವರು ಹೊಂಟಾರ. ಗೈಸಿದ್ ಬೆಲ್ಲ ನೋಡ್ರಿ ಆ ನಮೂನಿ ಬಂದೈತೆ ಬೆಲ್ಲ. ಅವ್ರಿಗೆ ಹೇಳಿ ಫೈನ್ ಹಾಕ್ಸ್ತಾರೆ. ನಿಮ್ಗೆ ಪುಟಾಣಿ ಟೇಸ್ಟ್ ನೋಡೋದು ಹೋಗೋದು, ಏನು ತಗೊಳೋದೇನಿಲ್ಲ. ನಾ ಇರೋ ಮಟ್ಟ ಟೆನ್ಷನ್ ಪಡ್ಬೇಡ. ಏ ಅನ್ನಕ ಮೆಲಕ್ ತಗೋ ಹಂಗಂತಂದು ಎಲ್ಲ ದೇಪಾಕೈತಿ. ಇದು 2 ಸೇರಿ ಹಿಡಿತೈತೆ ನೋಡಿ. ಇದು ಏನು ಸ್ವಲ್ಪ ಜೀರಿಗೆ ಸಾಸಿವೆ ಅದು ಬೈ ಒನ್ ಗೆಟ್ ಒನ್ ಅಂದ್ರೆ ತಾಂಬಿಡ. ಇದು ಬೈ ಒನ್ ಗೆಟ್ ಒನ್ ಒಂದಕ್ಕೆ 50 ರೂಪಾಯಿ. ಹೊರಗೆ ನಾವು ತೊಗೊಂತಿಲ್ಲ. ಇಲ್ಲಿ 28 ರೂಪಾಯಿ ಐತಿ, 14 ರೂಪಾಯಿ ಐತಿ. ಇದೊಂದು ಅಕ್ಕೆ ತಗೋಣಕ್ಕೆ ಒಂದೆರಡು ಅಕ್ಕೆ ಬೈ ಒನ್ ಗೆಟ್ ಒನ್ ತಗ. ವ್ಯಾಲೆಂಟೈನ್ಸ್ ಡೇದಾಗ ಸೇಲ್ ಆಗಿವೆಲ್ಲ ಅಂದ್ರೆ ಈಗ ನಾರ್ಮಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡ್ರೆ ಕೊಡವು ಇವಾಗ ಅವಿಗೆ ಇಲ್ಲ ದಿನ ಎಣ್ಣೆ ಕುಡಿಯಕ್ಕ. ನಾವು ಇದ್ದಾಗ ಡಿಮಾರ್ಟ್ ಆಗಿದ್ರ ಜಾತ್ರೆಗೆ ಹೋಗ್ತಿದ್ದಿಲ್ಲ. ಬಂದ್ ಬೈತಾರ ನೋಡಿ, ಈಗ ಬಂದ್ ಬೈಸ್ಗ ಬಂದ್ ಬೈತಾರ. ಅಲ್ಲ ಎಂಜಾಯ್ ಎಷ್ಟಾಗಿರ್ತೈತಿ ಈಗ ತಿನ್ಬೋದಲ್ಲ ಹರಿ ಮೀದು. ವಾ ಹಿಮಾಲ ಹರಿತಿಯಲ್ಲ ಹಂಗ ಇವು ಜಗ್ಗಿದವ್ರಿ. ಏನು ತಿಂದ್ರು ನಮ್ಗೆ ಇದೇ ಸ್ಯಾಟಿಸ್ಫೈ ಆಗಲ್ಲ. ಸೇವ್ ಪುರಿ ತಡ್ಕ ಮತ್ತ ಅಲ್ಲಿ ಸೆಟ್ ಬಿದ್ದಿತ್ತು ಬೇವು ಅಲ್ಲಿ ಸೆಟ್ ಬಿದ್ದಿತ್ತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತ್ರಿ. ಈಗ ನಾವು ಹೊಂಟಿರೋದು ಎಲ್ಲಿ ಅಂತಂದ್ರೆ ಸೀದಾ ಇದನ್ನೇನೈತೆ ಸರಿಲೇ ನಾಯಿ ಸ್ವಲ್ಪ ಸರಿ ಗೈಸ್ ಬಂದಿಲ್ ಬಿಡಿಲೇ ಸರಿಲೇ ಗೈಸ್. ಇದನ್ನ ಏನೈತಿ ಈಗ ಗಂಗೋತಿಗೆ ಹಾಕಾಕತ್ತೀವಿ. ಇದ್ದಿದ್ದೆ ಗೈಸ್ ಇವತ್ತು ಬೆಳೆ ಒಂದು ಕಿಕ್ಕಿಂಗ್ ಪ್ರಮೋಷನ್ ಇತ್ತು, ಅದು ಮಾಡಿ ಬಂದ್ವಿ. ಅದು ಎಕ್ಸೆಟ್ರಾ ಲೆಟ್ಸ್ಗೋ ನನ್ಗೆ ಗೊತ್ತು. ಫಸ್ಟ್ ಟೈಮ್ ಏನಾರು ಚಾನಲ್ ಏನಾರು ವಿಸಿಟ್ ಏನಾರು ನೋಡಾಕತ್ತೀರಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಅಂತ ಹೇಳಿ ಓದಿಲ್ಲೇನ್ಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ದ ಕಿರಣ್ ಚಾಪ್ಲಿನ್ ಚಾನಲ್. ಹೊಡಿತು ನೋಡ್ಲೆ ನಾಯಿ ಬಡಿತು ನೋಡ. ಏನು ಹಿಡ್ಕೊಂಬಂದಿಪ್ಪ ಅಂತ ರೊಕ್ಕ ಹಿಡ್ಕೊಂಬಂದು ತೋರ್ಸು ರೊಕ್ಕ ತೋರ್ಸು ಏನಾರ ತೋರ್ಸ ಕಟ್ಟ ತೆಗಿ ಕಟ್ಟ ತೆಗಿಯೋದ ಕಟ್ಟ ತೆಗಿವೆ ಕೈ ಇಲ್ಲ ಕೈ ತೋರ್ಸಕತ್ತಿಲ್ಲ ನೋಡ್ರಿ ಗೈಸ್. ಕಟ್ಟ ಮಜ್ಜಿ ಹೋಗ್ಲಿ ಕಟ್ಟ ತೋರ್ಸಲ್ಲ. ಅದು ಕಟ್ಟಾಗೇ ಇರಲಿ ಅಂತಂದು ಕಟ್ಟ ತೋರ್ಸಲ್ಲ. ಈಗ ಇದು ಗಂಗಾವತಿ ಹಾಕಕ್ಕ ಈಗ ತೊಗೊಂಡು ಹೊಂಟಿವಿ. ಗಂಗಾವತಿ ಬಸ್ ಬರ್ಬೇಕು, ಹಾಕ್ಬೇಕು. ಈ ಕಡೆ ತಗೊಂಬರೋದಿರಲಿ, ಈ ಕಡೆ ಹಾಕೋದಿರಲಿ. ಬಸ್ ಬರೋದು ಲೇಟ್ ಆಯ್ತಂತೆ, ಅದಕ್ಕೆ ಈಗ ಬಾದಾಮ್ ಹಾಲ್ ಕುಡಿಯಾಗತ್ತೀವಿ. ಇವತ್ತು ನಾಳೆ ಎಕ್ಸಾಮ್ ಇರೋದಕ್ಕೆ ನಾವು ಸ್ವಲ್ಪ ಟೆನ್ಷನಾಗೂ ಬಾದಾಮ್ ಹಾಲನ್ನು 2 ಈ ಚೀಲಾಗ ಗಂಗೋದಿಗೆ ಹಾಕೋದು. ಈ ಡ್ರೆಸ್ ಒಳಗೆ ವರುಣ ಇವತ್ತು ಹೆಂಗೆ ಕಾಣಕತ್ತಾರೆ. ಇವತ್ತು ಟಿ ಶರ್ಟಾಗ ಭಾಳ ನೋಡಿರೋದು ಕಮ್ಮಿ ವರುಣ ಅಂದರೆ ಈ ಟಿ ಶರ್ಟ್ ಅಂದರೆ ಗುಂಡಿ ಟಿ ಶರ್ಟ್ ನೋಡ್ಲಿ ಅವಣ ಕಮೆಂಟ್ ಹಾಕತ್ರಿ ಯಾರ. ಅದು ಟಾಟಾ ಮೋಟರ್ಸ್ ಒಳಗೂ ಇದೇ ಡ್ರೆಸ್ ಇರುತ್ತೆ ಅಂತಂದು ಗೈಸ್. ಕಾದು ಸಾಕತ್ತು ಎಲ್ಲರೂ ನಿಂತಾರಲ್ಲ ಎಲ್ಲ ಗಂಗೋತಿಗೆ ಇನ್ನೊರ್ಗೂ ಬಸ್ ಬರೋದು ಗೈಸ್. ಫೈನಲಿ ಕಾಸು ಅಯ್ಯೋ ನಾವೇ ಟ್ರಾಫಿಕ್ ನೋಡಲ್ಲೇ ಅಪ್ಪ. ಈಗ ನಾವು ಹೊಂಟಿರುವ ಸ್ಪಾಟ್ ಬಂದ್ಬಿಟ್ಟು ಡಿಮಾರ್ಟಿಗೆ ಹೊಂಟಿವ್ರಿ. ಎದಕ್ಕಂತಂದ್ರೆ ಇವತ್ತು ನಮ್ಮ ತಂಗಿ ರಿಸಲ್ಟ್ ಬಂದ್ಕೊಂಡು ನಾರ್ಮಲ್ ಏನು ಖುಷಿ ಅಂತಾರಲ್ಲ, ನಾರ್ಮಲ್ ಪಾಸ್ ಆಗಿ ಆಗ್ತಾರೆ. ಈಗ ಹೆಣ್ಮಕ್ಳಿಗೆ ನಾರ್ಮಲ್ ಕೇಳೋದು ನಾವು ಪರ್ಸೆಂಟೇಜ್ ಹೊರತು ಪಾಸ್ ಅಂತಲ್ಲ, ಪಾಸ್ ಅಂತ ಕೇಳೋದು ನಮ್ಮಂಥ ಗಂಡ್ಮಕ್ಳಿಗೆ ಅಂತ ಹೇಳ್ಕೊಂತ ಅಕಸ್ಮಾತ್ ಪಾಸ್ ಏನಾರು ನಾವು ಬರೀ ಪಾಸ್ ಆದರೆ ಸಾಕು. ಈ ಕಡೆ ಓಣಿಲಿಂದ ಪೂರ ಆ ಕಡೆ ಓಣಿ ಮಟ್ಟ ಅನ್ನ ದಾಸೋಹ ನಡೀತಿತ್ತು. ಹೆಣ್ಮಕ್ಳಿಗೆ ಪಾಸ್ ಆದರೆ ನಮ್ಮ ಪಾಸ್ ಆಗಿ ಇಟ್ ಈಸ್ ಯಾಕಂದರೆ ಸ್ಯಾಕ್ರಿಫೈಸ್ ಮುಖ್ಯ ಗೈಸ್. ಸ್ಯಾಕ್ರಿಫೈಸ್ ಓಕೆ ಹೆಣ್ಮಕ್ಳು ಕೊಡ್ತಾರೆ ಗಂಡ್ಮಕ್ಳು ಕೊಡ್ತಾರೆ ಅದಂತಲ್ಲ, ಅದಕ್ಕೆ ಅದೇನು ಪ್ರತಿಫಲ ಏನಂತಾರಲ್ಲ ಗೈಸ್, ಅದು ಗಂಡ್ಮಕ್ಳಿಗೆ ಅಷ್ಟೇ ಸಿಗೋದು. ಯಾಕಂದರೆ ಇಷ್ಟೊತ್ತಿಗೆ ಒಂದು ಕಟ್ಔಟ್ ಬರ್ತಿತ್ತು ಇದ್ರ ಮುಂದೆ, ಆಶ್ರಮದ ಮುಂದೆ. ಅಂದರೆ ಹಂಗಂತಂದು ನಾವೇನು ಇದಂತ ಆಗಿಲ್ಲ ಅಂತಲ್ಲ, ಇಟ್ಟು ಗೈಸ್. ಅಂದರೆ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೆ ಫರ್ಕ್ ಪಾಸ್ ಆಗೋದ್ರಾಗ ಇರೋದಿದೆ. ಫೇಲ್ ಆದರೆ ಹೆಣ್ಮಕ್ಳು ಗೊತ್ತಲ್ಲ ಎಕ್ಸೆಟ್ರಾ ಭಾಳ ಕಮ್ಮಿ ಗೈಸ್ ಕೇಳೋದು ಅವೆಲ್ಲ. ಅದಕ್ಕೆ ಈಗ ಆ ಖುಷಿಗೆ ಏನು ಕರ್ಕೊಂಡು ಹೊಂಟ್ರೆ ಅಂದರೆ ನಮ್ಮ ಮಮ್ಮಿನ ಹೆಸರು ಹೇಳಿ ಆಕೆ ಫುಲ್ ಇವತ್ತು ಹೆವಿ ಶಾಪಿಂಗ್ ಫುಲ್ ಇದು ಶಿವಾಜಿಂಗ್ ಅಂತಾರಲ್ಲ ಟಕ ಅಂತ ಫುಲ್ ರೌಂಡಾಗಿ ಇವತ್ತು ಗೊತ್ತಾಗಿರ್ಬೇಕು. ಅದಕ್ಕೆ ಈಗ ಹೊಂಟಿವಿ. ನಮ್ದೇನು ನಾರ್ಮಲ್ ಶಾಪಿಂಗ್ ಅನ್ನೋಕ್ಕೆ ಏನಿರಲ್ಲ ಸದ್ಯಕ್ಕೆ. ಅದಕ್ಕೆ ಫಸ್ಟ್ ಈಗ ಹೋಗೋದು ಏನು ತೊಗೊಂತಾಳೆ ಏನಿಲ್ಲ ಅಂತ ಹಂಗೂ ಗೊತ್ತಿಲ್ಲ. ಬಟ್ ಪಾಸ್ ಹೇಳಿ ಗೈಸ್
ಅಷ್ಟೇ. ಇಲ್ಲಿ ಡಿಮಾರ್ಟಿಗೆ ಬಂದಿದ್ದು ದೇಪಕ್ಕೆ ಅವಾಗೆ ಮೇಡಮ್ ಅವರು ಹೊಂಟಾರ. ಏನು ದೇಪ್ತಾರ ಅನ್ನಕ್ಕೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೇಳ್ತಾರೆ. ಈಗ ಎಷ್ಟೈತೆ ಅಂಚಾತ ಅದು ಹೇಳ ಅಲ್ಲ ಅನ್ನಕ್ಕೆ ಈಗ ಎಷ್ಟೈತೆ ಹೇಳ ಅಮೌಂಟ್ ಎದ್ರಾಗ ನಾನು ಹೋಗಿಲ್ಲ ಬ್ಯಾಂಕ್ ಹೇಳ ನಾನು ಬಾಲ್ಯ ಗೈಸ್ ಇದು ಬೆಲ್ಲ ನೋಡ್ರಿ ಆ ನಮ್ಮನೆ ಬಂದಿರ್ತದೆ ಬೆಲ್ಲ. ಗೈಸ್ ಇವೆಲ್ಲ ನಮ್ಮ ಮಮ್ಮಿ ಇದು ಅಂದರೆ ಬೆಲ್ಲ ತೊಗೊಳ್ಳಿಲ್ಲ ನಮ್ಮ ಮಮ್ಮಿ. ಫಸ್ಟ್ ಇಲ್ಲಿ ತೊಗೊಂಡ್ವಿ. ಯಾವುದು ಇದು ನೋಡಿದ್ವಿ ಗೈಸ್ ನಾವು ಫಸ್ಟ್ ಇದು ನೋಡಿದ್ವಿ. ಇದು ನೋಡಿದಾಗ ನಮ್ಮ ಮಮ್ಮಿ ಏನಂದ್ರೆ ಇಲ್ಲಿ ಬೈ ಒನ್ ಬೈ ಟೊನ್ ಐತಲ್ಲ ಏನೋ ನೋಡೋಣ ಅದು ಬೆಲ್ಲ ನೋಡಲಿಲ್ಲ. 2 ಡಬ್ಬಿ ಬರ್ತಾವಲ್ಲ ಅನ್ನೋದು ನೋಡಿಲ್ಲ ಮಮ್ಮಿ. ಅಂದರೆ ಈ ನಮ್ಮನೆ ಇರ್ತಾರೆ ಅಂದರೆ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಗೈಸ್. ಗೊತ್ತಲ್ಲ ನಾರ್ಮಲ್ ಗೊತ್ತಲ್ಲ. ನಮ್ಮ ಮಮ್ಮಿ ಇಲ್ಲ ರೈತರ್ಸ್ಮಿ ಅವ್ರಿಗೆ ಹೇಳಿ ಫೈನ್ ಹಾಕ್ಸ್ತೀನಿ ತಡಿ ನೀವು ಎಷ್ಟು ಪುಟಾಣಿ ಟೇಸ್ಟ್ ನೋಡೋದು ಹೋಗೋದು ಏನು ತಗೊಳೋದೇನಿಲ್ಲ. ನೀವು ಚಲೋ ಇದಾವೆ ನೋಡಿ ನೀವು ಅವಲಕ್ಕಿ ಅದ ಬೇಬೆಂಟು ಮನೆ ತೋರ್ಸೋದು ಮಾಡಿದ್ರಲ್ಲ ಅಂದ್ರೆ ಇವು ದಪ್ಪ ಭಾಳ ದಪ್ಪ ಅದು ನೆನಕ್ಕೆ ಇಡಬೇಕು ಸ್ವಲ್ಪ ಹೆವಿ ಭಾಳ ನೆನಿಬೇಕು ಇವು. ಇದು ಗಂಟೆ ಚೆನ್ನಾಗೈತೆ ಒಮ್ಮೆ ಚೆನ್ನಾಗಿರ್ತಾವೆ. ಇದು 4 in 1 ಸ್ಮೆಲ್. ಇದು ಪೈನಾಪಲ್ ಸ್ಮೆಲ್ ನೋಡೋಣಕ್ಕೆ ಇದು ಪೈನಾಪಲ್ ತಿನ್ನಂಗೆ ಆಗತ್ತೆ. ಇದನ್ನು ತಿನ್ಬೋದು ಅಂದರೆ ಉದ್ದಿನ ಕಡ್ಡಿನೂ ತಿನ್ಬೋದು ಮೀದನ್ನ. ಹಾಂ ಐತಲ್ಲ 500 ಗ್ರಾಮು 500 ಗ್ರಾಮ್ ಇದು ಫುಲ್ ಬಲ್ಕ್. ಬೈ ಒನ್ ಗೆಟ್ ಒನ್ ಇದೆ ಕತ್ತಿ ಬೈ ಒನ್ ಇದೆ ವಿನಾಯಕ ಎಲ್ಲೈತೆ ವಿನಾಯಕ ಅಂತ. ಹಾಂ ಇದೆ ನೋಡೋಣ ಕೆಡ ಬರ್ತಾವ ಅಕ್ಕಿ ಜೋಮ್ನಾಗ. ಹಾಂ ಅಕ್ಕಿ ಜೋಮ್ನಾಗ ಅಕ್ಕಿ ಜೋಮ್ನಾಗ ಅಕ್ಕಿ ದುಡ್ಡಿಲ್ಲ. ಗೌರ್ಮೆಂಟ್ ಜಾಬ್ ದುಡ್ಡಿಲ್ಲ ಇರೋ ಮಟ್ಟ ಟೆನ್ಷನ್ ಪಡಬೇಡ. ಇರೋ ಮಟ್ಟ ಟೆನ್ಷನ್ ಪಡಬೇಡ. ಅನ್ನಕ್ಕೆ ಮೆಲಕ್ ತಗೋ ಹಂಗಂತಂದು ಎಲ್ಲ ದೆಪಾಕತ್ತಲ್ಲ ನೋಡಿ ಹೆಂಗೆ ನಾ ಇದೆ ಅನ್ಕೊಂಡು ಹೆಂಗೆ ತೊಗೊಂಡು ಹೆಂಗೆ ಹಾಕಿದ್ ನೋಡ ಬಾ ಐತೆ ನೋಡೋಣಕ್ಕೆ 2 ಸೀರೆ ಅಲ್ಲ ಸಾರಿ ಇದು 2 ಸೀರೆ ಹಿಡಿತೈತೆ ನೋಡಿ ಇದು ಫಿಕ್ಸ್ ಅನ್ನಕ್ಕೆ ಅಂತ ಹೋದವಲ್ಲ ಮನೆಯಾಗೆ ಮತ್ತೆ ಹೇಳ್ಬೇಕು. ಇದು ದೊಡ್ಡದೈತೆ ನೋಡವ 2 ಸೀರೆ 4 ಸೀರೆ ಹಿಡಿತಾವ ಎಷ್ಟಿದೆ ಕೇವಲ 350. ಸುಮ್ಮನೆ ಅಕ್ಕೆ ಜೋಮ್ನಾಗ ಹೇಳ್ತೀನಿ ಬೇಡ ಟೆನ್ಷನ್ ಪಡಬೇಡ ತಗ ಬ್ಯಾಡಿಗೆ ಒಂದು ಕರಿದಲ್ಲ ಓಕೆ ಓಕೆ ಚೆನ್ನಾಗಿ ಮತ್ತೆ ಈಗೂ ಅದೇ ಡ್ರೆಸ್ ಹಾಕೊಂಡಿ ಇಲ್ಲಿನೂ ಅವೇ ಅದಾವ. ಇದು ಸೂಡ್ಯನಾ ಇದು? ಹಾಂ ನಾನು ಕೊಡ್ಸಿದ್ದು ಅನ್ನೋದಂಗ ವಿಡಿಯೋದಾಗ ಹೇಳಬಾರ್ದವೆಲ್ಲ. ಚೆನ್ನಾಗಿರುತ್ತೆ ಖಾರ ಇದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಈಗಾರ ಚೆನ್ನಾಗಿಲ್ಲ ಅಂತ ವಿಡಿಯೋ ಅನ್ನೋದಾಗ ಟೇಸ್ಟ್ ಚೆನ್ನಾಗೈತಿ ಅಂತ ಏನು ಹುಡ್ರಲಿ ಅದು ಏನು ಇದು ಮಾಡ್ತೇನೆ ನೀನು ಅಲ್ಲ ನಾನು ಮಾಡ್ತೀನಿ ನನಗೆ ಪೇಷನ್ಸ್ ಇಲ್ಲ ಅಷ್ಟೇ. ಬೈ ಒನ್ ಗೆಟ್ ಒನ್ ಅಂದ್ರೆ ತಾಂಬಿಡ ಬೇಸ್. ಇದು ಬೈ ಒನ್ ಗೆಟ್ ಒನ್ ಯಾವ್ದು ಅದು ಬೈ ಒನ್ ಗೆಟ್ ಒನ್ ನೋಡಿ ಬೈ ಒನ್ ಗೆಟ್ ಒನ್ ಇದ್ರೆ ತಗೊಂಬಿಡ. ಇದು ಚೆನ್ನಾಗಿದೆ ಇದು ಪ್ಯಾಕಿಗೆ ತಗೋಬೇಕಪ್ಪ ಹಂಗೈತಿ. ನಾನು 2 ದಿನ ಈಗ ಓದ್ಕೊಳ್ಳೋಣ ತಲೆಗತ್ತಿ ಸಣ್ಣ ಹೊತ್ತು ನೋಡ್ರಿ ಈ ಒಂದಕ್ಕೆ 50 ರೂಪಾಯಿ ಹೊರಗೆ ನಾವು ತೊಗೊಂತಿಲ್ಲ. ಇಲ್ಲಿ 28 ರೂಪಾಯಿ ಐತಿ ಇಲ್ಲಿ ಒಂದಕ್ಕೆ ತಾಂಬಿಡಿ 2 ಹಾಕ್ಕೊಂಬಿಡು ಬಕ್ ಬಕ್ಕ ಗ್ರೀನ್ 28 ರೂಪಾಯಿ ಸೇಮಾ ಗ್ರೀನ್ 28 ಬರೀ ಚಪ್ಪರಿಸ್ತೀನಿ 14 ರೂಪಾಯಿ ಐತಿ ಇದೊಂದು ಅಕ್ಕೆ ಎಲ್ಲ ಹಾಕ್ಕೊಂಬಿಡೆ ಇದೊಂದು ಎಲ್ಲ ಇವೊಂದೆರಡು ಇದು ಏನ್ ಗೊತ್ತಾ ಪೊಟೇಟೊ ಯಾವ ಸರಿಗಿರಲ್ಲ ಬಿಡ್ಲಿ ತಗೋಣಕ್ಕೆ ಒಂದೆರಡು ಅಕ್ಕೆ ಅವನ ತಿನ್ಕಾಲಿ ಅದೊಂದೊಂದು ಐತಲ್ಲ ತಿನ್ನವು ಇರ್ಬೇಕು ಜೀವನದಾಗೆ ಬಾ ಅನ್ನಕ ಮತ್ತೆ ನೀ ಅಂತೂ ಅನ್ನಕ ಸ್ವೀಟ್ಸ್ ಅದ ಬಾಯಿಲ್ ನಾವು ಆಫರ್ ಇದು ಬೈ ಒನ್ ಗೆಟ್ ಒನ್ ಇಂದು 329 ಐತಿ ಒಂದು ಆಲ್ಮೋಸ್ಟ್ ಅಲ್ಲಿ MRP ಐತಿ. ನನಗೆ ಇದು ಭಾಳ ಇಷ್ಟ ಆದ ಗೈಸ್ ಹಲ್ದಿರಾಮ್ಸಿಂದು ಬಾದಾಮ್ ಹಲ್ವಾ. ಇದು ಎಷ್ಟೈತಿ ಇದು 80 ರೂಪಾಯಿ ಗೈಸ್ 80 ರೂಪೀಸ್ ಎಷ್ಟು ಅಂದರೆ ವೇಟ್ ಹಂಗೆ ಐತಿ ಜಾಸ್ತಿ. ಇಲ್ಲಿ 90 ರೂಪಾಯಿ ಐತಿ ಇಲ್ಲಿ 400 ಗ್ರಾಮ್ ಅಂದರೆ 10 ರೂಪಾಯಿ ಕಮ್ಮಿ ಇಲ್ಲಿ ಕೊಟ್ರೆ ಅವಾಗ 10 ರೂಪಾಯಿ ಆಗಿದೆ ಅಂತಂದ್ರೆ. ಈಗ ನಮ್ಮ ಮಮ್ಮಿ ಅವ್ರದ್ದು ಈಗ ಮೀಟಿಂಗ್ ಸ್ಟಾರ್ಟ್. ಇದೇನಾ ಜಿಂಜರ್ ಗಾರ್ಲಿಕ್ ಎಲ್ಲಿ ಜಿಂಜರ್ ಗಾರ್ಲಿಕ್ ತಗೊಂಬಿಡ ಗೈಸ್ 1-2 ಹಾಕ್ಕೊಂಬಿಡೋದು ಬೈ ಒನ್ ಗೆಟ್ ಒನ್ ತಗ ಅಕ್ಕೆ ಅದು ಕೆಡಂಗಿಲ್ಲಲೇ ನಾಯಿ ಬ್ಯಾಗ್ ತಂದಿಲ್ಲ ಯಾವ ಲೇವು ಅದರ ದೊಡ್ಡ ಗಾಡಿ ಬೇರೆ ಇವು ಫೈಲ್ಲ ಇಂಥವು ಇವೆಲ್ಲ ವ್ಯಾಲೆಂಟೈನ್ಸ್ ಡೇ ಅನಾವತ್ತ ಸೇಲ್ ಆಗವು ಇವೆಲ್ಲ ಅನಾವತ್ತ ವ್ಯಾಲೆಂಟೈನ್ಸ್ ಡೇದಾಗ ಸೇಲ್ ಆಗವು ಇವೆಲ್ಲ ಈಗ ಹಳೆವಾದವು ಗೈಸ್ ಇವೆಲ್ಲ ಅವಾಗ ಕೊಡ್ತಿದ್ರೆ. ಈ ಸಣ್ಣ ಹುಡ್ರೆ ಅಂದರೆ ಈಗ ನಾರ್ಮಲ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡ್ರೆ ಕೊಡವು ಇವಾಗೆ ಅವಿಗೆ ನಮ್ಗೆ ಯಾವ ಅದೃಷ್ಟ ಇಲ್ಲ ಲಡ್ಸ್ಗೆ ನೋಡ್ರಿ. ಅಂತೀನಿ ಹಂಗೇನಾರ ಅಂದ್ರೆ ಶನಿವಾರ ವಸ್ತಿಗೆ ಬಾಲ್ಕೋಟಿಗೆ ಹೋಗೋಣ ಬಾಮಿ ಗೈಸ್ ಒಂದು 10 ಗ್ಲಾಸ್ ಎಷ್ಟು ದೊಡ್ಡದೈತೆ ಅಂದ್ರೆ ನಮ್ಮ ಮಮ್ಮಿ ಹುಡ್ಕಕತ್ತಾರ ನಮ್ಮ ಮನೆಯಲ್ಲಿ ಮೀ ಅಲ್ಲ ದಿನ ಎಣ್ಣೆ ಕುಡಿಯಕ್ಕ ಅಲ್ಲ ಮುಂದೆ ಹೆಂಗಿದ್ರೆ ನನಗೆ ರೂಢಿ ಆಗತ್ತಲ್ಲ ಅದಕ್ಕೆ ಇದು ಸೈಕತ್ಲೇ ಸರ್ ಇದೇನು ಸರ್ ಈ ಬಿಡಿಸಿದ್ದು ಬುಡ್ಡ್ಯಪ್ಪ ನಾವು ಹೆಂಗಿರ್ತಾವೆ ಕುಡಿಯೋಕೆ ಹೆಂಗಿದಾವೆ ಇನ್ನು ಇಷ್ಟು ಟೈಪ್ನ ಕುಡಿಯೋವು ಗೈಸ್. ಇದು ನನಗೆ ಪ್ರತಿ ಸಲ ಬಂದಾಗ ಫೀಲ್ ಆಗೋದು ಸೈಕಲ್ ಕುಡಿಯೋಕೆ.
ಅಂದರೆ ಹೆಚ್ಚಾಗಿ ಕುಡಿಯೋಕೆ ರೊಟ್ಟಿ ಗಾಜಿಂದ ಅದು ಅದು ಒಂಥರ ಫೈಬರ್ ನೋಡಲ್ ಮನೆ ಬೇಸ್ಗನ ಸಣ್ಣ ಹುಡ್ರಿಗಿಂತ ಕಡೆ ಆಗ್ಬಿಡ್ತೀವಿ ನಾವು ಇದ್ದಾಗ ಡಿಮಾರ್ಟ್ ಆಗಿದ್ರ ಜಾತ್ರೆಗೆ ಹೋಗ್ತಿದ್ವಿ ನಾವು ಹೋಗ್ತಿದ್ದಿಲ್ಲ ಇಲ್ಲೇ ನೋಡ್ತಿದ್ವಿ ಮೊನ್ನೆ ಒಂದು ಹುಡುಗ ನಮ್ಮ ಮಮ್ಮಿ ನನಗೆ ರಿಮೋಟ್ ಕಂಟ್ರೋಲ್ ಕಾರ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೇಳಕತ್ತಿ 7ನೇ ಕ್ಲಾಸಿಗೆ ಕೊಡಿಸ್ಯಾರ ಈಗ ಕತ್ತಿಲೆ ಬಿಡಲಿ 7ನೇ ಕ್ಲಾಸಿಗೆ ನನಗೆ ಕೊಡಿಸಿರೋದು ಅವಾಗ ಅದು ಕ್ರೇಜ್ ಹೋಗ್ಬಿಟ್ಟಿತ್ತು ಈಗ ನೋಡಿದ್ರೆ ಡಿಮಾರ್ಟ್ ಆಗೆಲ್ಲ ರಿಮೋಟ್ ಕಂಟ್ರೋಲು ಇವೆಲ್ಲ ಮಿಸ್ ಮಾಡ್ಕೊಂತೀವಿ ಗೈಸ್ ಆದ್ರೆ ನಮಗೆ ಈಗೂ ಕ್ರೇಜ್ ಇವೆಲ್ಲ ತೊಗೊಳಕ್ಕೆ ಕ್ರೇಜ್ ಇವೆಲ್ಲ ತೊಗೊಂಡು ಆಡಿಸಿದ ರಿಮೋಟ್ ಕಂಟ್ರೋಲ್ ಐತಿ ಅನ್ನ ಒತ್ತೈತಿ ತೊಗೊಂಡು ಆಡೋಕೆ ಅನ್ನೋದು ಭಾಳ ಕ್ರೇಜ್ ಜೆ ಸಿ ಬಿ ಕಾಣೋದು ಗೈಸ್ ಜೆ ಸಿ ಬಿ ರಿಮೋಟ್ ಕಂಟ್ರೋಲ್ ಅನ್ನಕ್ಕೆ ಆದ್ರೆ ಕೊಡಿಸ್ಬಿಡ್ತಾ ಜೆ ಸಿ ಬಿ ಹಾಂ ನೋಡ ಹಾಂ ಇದು ನೋಡಿ ಅನ್ನಕ್ಕಿದು ಇದು ಒತ್ತು ಅನ್ನಕ್ಕಿದು ಬರ್ರಿ ಇದೇ ಬಂದಿರೋದು ಅವನು ಯಾರು ಗುಣವ ಗುಣವ ಇದು ಋಣವ್ಗೆ ಅದೇ ಬಂದಿರೋದು ಸಣ್ಣ ಹುಡ್ರಾಗಿ ನೀವಿಬ್ರು ಬರ್ರಿ ಇದು ಭಾರಿ ಆಯ್ತು ಭಾರಿ ಇಷ್ಟ ಶ್ವೇತಕ್ಕ ನಿನ್ನ ಮಕ್ಳಿಗೆ ರಗಡದ ನೋಡಿ ಈಗೆಲ್ಲ ಇವೇ ಸ್ಪಾನ್ಸರ್ ಮಾಡಿಬಿಡ್ತನಪ್ಪ ಶ್ವೇತಕ್ಕನ ಮಕ್ಕಳಿಗೆ ಗೈಸ್ ಒಂದು ಮ್ಯೂಸಿಕ್ ಬಳಸ್ತೀನಿ ಯಾರ್ದು ಅಂತ ಹೇಳ್ಬೇಕು ಏನಿದ್ರು ಒಂದೇ ದಿನ ಮಾಡೋದು ಲೇ ಕತ್ತಿ ಅನ್ನಕ ಕ್ಯಾಚ್ ಅಲ್ಲಿ ಬಂದು ಬೈತಾರ ನೋಡಿ ಈಗ ಬಂದು ಬೈಸ್ಗ ಬಂದು ಬೈತಾರ ಎಲ್ಲಿ ಅದು ಪೆಂಗ್ವಿನ್ ಇಲ್ಲೇ ಅದು ಪೆಂಗ್ವಿನಿಂದ ಹೆವಿ ವೈರಲ್ ಹಾಕತೈತ್ಲೇ ಈಗ ಏಯ್ ತೆಗಿಲೇ ಅದೇ ಅಂತ ಅಂತೆ ಹಾಂ ನಿನಗೆ ಇದು ಈಗ ಒಂದು ಐತಲ್ಲ ಮನ್ಯಾಗ ಮನೆ ಮಯ ಕೊಟ್ಟಿದ್ದು ಮಯ ಕೊಡ್ಲೆ ಅಲ್ಲ ಮೇ ಹಂಗ ಅಲ್ಲ ಈಗ ಬೆಳ್ಳಿನ ಮೇಡಾಗೈತಿ ಅನ್ನ ಒತ್ತಾಗೈತಿ ಅಂಜಾದ ಎಷ್ಟಾಗೈತೆ ಜಲ್ದಿ ಹೇಳಿ ಜಲ್ದಿ ಇಲ್ಲಿ ಎಷ್ಟೈತೆ ನಾನೇ ಉಳ್ದಿದ್ದು ನೇನ ಕೊಡಕ್ಕ ಅಲ್ಲ ಅಂಜಾದ ಎಷ್ಟಾಗಿರ್ತೈತಿ ಹಾಂ ಇಲ್ಲಿ ನೋಡೋಣ 2000 3000 2000 3000 ನೋಡೋಣ ಗೈಸ್ ಇಲ್ಲ ಐತೆ ಅನ್ನೋತ ಕೋಲ್ಗೇಟ್ ಬೇಡಪ್ಪಿದ್ವಿ ಪೆಪ್ಸಿಡೆಂಟ್ ಮೇ ಅದು ಕೋಲ್ಗೇಟ್ ಅಲ್ಲ ಎಷ್ಟೈತಿ ಇದು 2.5 ಇದಾವೆ ಗೌರ್ಮೆಂಟ್ ನೋಡ್ವಿ ಆಕಿನ ಕಡೆನ ಇಟ್ಕೊಂಡಾಳ ಅನ್ನಕ ಸಾಗಿರೋದು ಎಷ್ಟು ರೂಪಾಯಿ ಅದು 2 ರೂಪಾಯಿ ಬಸ್ಲೇ ಈಗ ಎದಕ್ಕೆ ಕಳಿಸಿದ್ರೇನಪ್ಪ ಅಷ್ಟು ಈಸ್ಟ್ ವೆಸ್ಟ್ 88 ಇನ್ನು 2 ರೂಪಾಯಿ ಬಸ್ ಬರುತ್ತಾ ಅಲ್ಲ ಅದೇ 88 ಅಣ್ಣ ಇರ್ಲಿ ಬಿಡಲ್ಲ 98 ಎಷ್ಟಾಗೈತಂದ್ರೆ ಎಲ್ಲೈತೆ ಟೋಟಲ್ ಗೇಸ್ ಕರೆಕ್ಟ್ ನೋಡ್ರಿ 1988 ಎಷ್ಟಾಗೈತೆ ಬಿಲ್ ಅನ್ನ ಇಷ್ಟು ತಗೊಂಡೆ ಅದಾವ ಸಾಮಾನು ಅದಕ್ಕೆ ಇಷ್ಟ ಇದು ತಂದ್ರೆ ನೋಡ್ತೀನಿ ಹೆಂಗೆ ಇಡಿಸ್ತಾರ ನೋಡೋ ಈಗ ಅದೇ ಟಾಸ್ಕ್ ಈಗ ಮೇನ್ ನೀವು ಕುರ್ಕುರೆ ಗಿರ್ಕುರೆ ಎಲ್ಲ ಅವ ತೆಗೆದ್ಬಿಡು ಅವ ಈಗ ತಿನ್ಬೋದಲ್ಲ ಹರಿ ಮೀದು ಟೇಸ್ಟ್ ನೋಡಮ್ ತಡಿ ಚಲೋ ಇಲ್ಲಂದ್ರೆ ವಾಪಸ್ ಕೊಡಕ್ಕೆ ಬರುತ್ತೆ ಬರ್ತಲ್ಲ ಈಗ ಅರೆ ಹಂಗೆ ಅರಿಯೋದಲ್ಲ ಹಿಂಗೆ ಅರಿಯೋದಿಲ್ಲ ಯಾಕೆ ಬಡಿತೀನಿ ನನ್ನ ನಾಯಿ ಅರೆ ಮೀ ಹರಿ ಮೀ ಜಿಪ್ಪರ್ ಇರ್ತೈತಿ ಐತಿ ಜಿಪ್ಪರ್ ಅರ್ದಿಲ್ಲ ನನಗೆ ಹೋಗಿ ಪಾಪ್ಕಾರ್ನ್ ತಗೊಂಬ ನನಗೆ ಹೋಗಿ ಪಾಪ್ಕಾರ್ನ್ ತಗೊಂಬ ಇದೊಂದು ಅರ್ಧ ಬಿಡಮೆ ಅದನ್ನ ತಂದು ಕೊಡು ಹೋಗೊಂದು ಎಷ್ಟಪ್ಪ ಪಾಪ್ಕಾರ್ನ್ ತಾಂಬೋಗ ಅಲ್ಟು ಟೇಸ್ಟ್ ಮನೆಗೆ ಹೋದ್ರಾಗ ಇವು ಅನ್ನಕ್ಕೆ ಇಡೋರಿಗಿಲ್ಲ ಇಟ್ಟೊಟ್ಟಿಗೆ ಖಾಲಿ ಆಗ್ಬಿಡು ಮಮ್ಮಿ ಗುಳೆಗುಡಕ್ಕ 28 ರೂಪಾಯಿ 50 ರೂಪಾಯಿ 28 ರೂಪಾಯಿ ಹೊಡೆದೈತಂತೆ ಅವಾಗಲೇ ಅಂದು ನೋಡಪ್ಪ ಇದು ಎಲ್ಲಿ ಹೊಡೆದೈತೆ ರವೆ ಅವಾಗನೂ ಸೋರಾಕತೈತೆ ನೋಡ್ರಿ ಅಂತಂದೆ ನಾನು ನೀ ರವೆ ಹಾಕೊಂಡೇ ಇಲ್ಲ ಹಾಕೊಂಡೈತೆ ನೋಡ್ರಿ ತೆಳಗೆ ಅಲ್ಲಿ ಇಟ್ಟು ನೋಡೋದನ್ನ ಎಲ್ಲಿಟ್ಟಿ ರವೆ ಇಟ್ಟೇನ ಇಟ್ಟಾಳ ಏ ಇಲ್ಲ ಬಿಡಮಿ ಅದು ಮತ್ತೆ ಯಾರು ರೀಚೆ ಪ್ಯಾಕ್ ಮಾಡ್ಯಾಳ ನಾನು ರವೆ ನೀನ್ ಪಾಪ್ಕಾರ್ನ್ ತಗೊಂಬೋಗ ತಗೊಂಬೋಲೆ ಓಲೆ ತಾಂಬೋಲೆ ಚೇಂಜ್ ಕೊಡ್ಬೇಕಲ್ಲ ಏ ಕೊಡ್ತಾನೋಲೆ ಅವಾಗ ಮನ್ಯಾಗ ಅಲ್ಲೇ ಒಳಗಡೆನೇ ಇದು ಮನಸ್ಸು ಸೆಡ್ಯಾಕತ್ತಿತ್ತು ಈಗ ತಡ್ಯಾಕಾಗಲ್ದು ಅನ್ನಕ ಹಾಕಿಬಿಡು ಹೊಡೆದು ಬಿಡೋಣ ಹೆಂಗ್ ನೋಡೈತಿ ಇದು ಹಿಂಗೆ ಅರಿತಲ್ಲ ನಾರ್ಮಲ್ ಅರಿ ಇದು ಬಿಡು ಇದು ಇದಿರ್ಲಿ ಅದು ಹಂಗಲ್ಲ ಮೀ ತಿಂಡಿ ಹಿಂಗೆ ಕುರ್ಕುರೆ ಇರ್ತೀವಲ್ಲ ಹಂಗಿದು ಆ ಕುರ್ಕುರೆ ಇರಲ್ಲ ಅದನ್ನ ಆವಾ ಹಿಮಾಲ ಅರಿತೀಯಲ್ಲ ಹಂಗ
ಇದು ಜಗ್ಗಿ ಅದಾವ್ರಿ. ಆಹಾ ನನಗೆ ಬಾಳೆಹಣ್ಣಿನ ನಂತರ ಅನ್ನವತ್ತ ಇಷ್ಟ. ಇನ್ನೊಂದು ಏನಂದ್ರೆ ಈಗ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ್ಕೊಳ್ಳೋಣ ಅಲ್ಲೆಲ್ಲೂ ಏನು ಅಂದರೆ ಏನು ಇವು ಎಕ್ಸೆಟ್ರಾ ಏನೋ ಪಾಪ್ಕಾರ್ನ್ ಗಿಪ್ಪೋನ್ ಇದು ಅದಕ್ಕೆ ಅವೆಲ್ಲಗಿಂತ ಈಗ 10 ಮಂದಿನೂ ಪಾನಿಪುರಿ ಗೋಲ್ಗಪ್ಪಕ್ಕೆ ಹೋಗಿದ್ವಿ. ಗೋಲ್ಗಪ್ಪಕ್ಕೆ ಹೋದಾಗ ಏನತ್ತ ಅಲ್ಲಿ ನಿಂತು ವೀಡಿಯೋ ಮಾಡೋಕ್ಕಾಗಲಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಹೆಣ್ಮಕ್ಳ ಗ್ಯಾಂಗ್ ಬಂದಾಗೆಲ್ಲ ನಮಗೆ ಸ್ವಲ್ಪ ನಾಚಿಕೆ ಅನ್ನೋದು ಸ್ವಲ್ಪ ಇರುತ್ತಲ್ಲ ಗೈಸ್, ಅದು ಬಂತು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆ ಎದುರಿಗಿರುತ್ತೆ, ಇಲ್ಲೇ ಏನೋ ತಿಂತಾರೆ ಅಂತಂದ್ರೆ ತಿನ್ಸುವ ಹೋಗುವ ಲೆಟ್ಸ್ಕೊ ಅಂದರೆ ಊಟ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಶಾಪಿದು ಟೈಮ್ ಆಯ್ತು, ಪಟ್ಟಣ ಹೋಗ್ಬೇಕು. ಲೆಟ್ಸ್ಕೊ. ಈಗ ನಮ್ಮ ಮನೆ ಎದುರಿಗಿರೋ ಅಂದರೆ ನಮ್ಮ ಮನೆಯಲ್ಲಿ ಅಂದರೆ ಇಲ್ಲೇ ಮಸಾಲೆ ಪೂರಿ ನಮ್ಮನೆ ಆರ್ಡ್ರ್ ಮಾಡಲ್ಲ, ನಾನು ನಮ್ಮ ತಂಗಿ ಪಾನಿಪುರಿ ಆರ್ಡ್ರ್ ಮಾಡಿದ್ವಿ. ಅದಕ್ಕೆ ಸುಮಾನ ಮಿಸ್ ಕಾಲ್ ಆಕಿಂದ ಮಾತಾಡ್ರೆ ಎತ್ತಾರ ಅವ್ರು ಹಿಂಗೆ ಹೋಗ್ಯಾರಮ್ಮ ಅಂತ ಹೇಳ್ಯಾರ. ಆಕಿಗೆ ಮಾಡಿದ್ರೆ ಎತ್ತಲಿಲ್ಲ ಆಕಿ. ಅದಕ್ಕೆ ನಾನು ನಾಳೆ ಊರಿಗೆ ಹೋದೈತೆ ಅಂದೆಲ್ಲ ಅದಕ್ಕೆ ಕ್ಯಾನ್ಸಲ್ ಆಯ್ತು ನಂದು. ನಾಳೆ ಸ್ಕೂಲಿಗೆ ಬರೀತಿದ್ದೆ ನಾನು. ಅದಕ್ಕೆ ನಮ್ಮ ಅಕ್ಕರು ಮಾತಾಡಿ ಫೈನಲಿ ಸೇಬ್ ಪುರಿ ಇದು ಕೈಯಾಗಿ ತಿನ್ನಬಾರ್ದು, ಅದ್ರ ಕೈಯಾಗಿ ತಿನ್ನಬೇಕು. ಚಮಚ ಐತಿಲ್ರಿ ಇಲ್ಲಿ ಸೇವ್ ಎಷ್ಟು ಏನು ತಿಂದ್ರು ನಮಗೆ ಇದೇ ಸ್ಯಾಟಿಸ್ಫೈ ಆಗಲ್ಲ. ಇನ್ನೊಂದು ಸಲ ಪ್ಲೇಟ್ ಆರ್ಡ್ರ್ ಮಾಡಿದ್ವಿ ಅಂದರೆ ಈ ಸಲ ಅನ್ನಕ್ಕೆ ವಿತೌಟ್ ಏನ ಸ್ವೀಟ್ ಹೆಂಗಿರುತ್ತೆ ನೋಡಿ, ಖಾರ ಸೈಕಂತ ಖಾರ ಇರಲ್ಲ. ತೊಗೊಮ್ಮೆ ನೆನೀತೆ ಜಲ್ಲಿ ತಿನ್ಬೇಕು. ಖಾರ ಇಲ್ಲೇ ಇದೆ, ಅಲ್ಲಿ ಗೋಲ್ಗಪ್ಪ ಅಂತ ಇರುತ್ತಲ್ಲ ಅದು ಖಾರ ಹೆಂಗಿದೆ. ಈಗ ನಮ್ಮ ಮಮ್ಮಿ ಬರೀ ಪಾಯಣಿ ಕೊಡಿಸಿ ಸೈಕಲ್ ಒಂದು ಸ್ವಲ್ಪ ಮಿನಿ ಕರೆಂಟ್ ಓಡಿಸೋಣ. ಅಯ್ಯ ಹಿಂಗಲ್ಲ ಜಗ್ಗಿ ಕುಡಿ ಹೋಗಿ. ಇನ್ನೊಂದು ಏನಂದ್ರೆ ಗೈಸ್, ಈಗ ಆಲ್ಮೋಸ್ಟ್ ಅಲ್ಲಿ ಇದು ತಿಂದ್ವಿ, ಏನು ಎಲ್ಲರ ಏನೇನು ತಿಂದ್ವಿ. ನಮ್ಮ ಅಜ್ಜಿಗೆ ಸೇಪುರಿ ಅಂದಿದ್ವಿ, ಸೇಪುರಿ ತೊಗೊಂಡ್ವಿ. ಸೇಪುರಿನ ನಮ್ಮ ಅಜ್ಜಿ ಯಾವ ಥರ ತಿನ್ನೋದು ಅನ್ನೋದು ನೀವು ನೋಡ್ರಿ, ಹೆಂಗೆ ತಿಂತಾಳೆ ಅನ್ನೋದು ನೋಡ್ರಿ, ಏನು ರಿವ್ಯೂ ಕೊಡ್ತಾಳೆ ಅನ್ನೋದು ನೋಡ್ರಿ. ನೋಡಮ್ಮ ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಗೆಸ್ ಮಾಡಿರ್ತೀರಿ ಹೆಂಗೆ ತಿಂತಾಳೆ ನಮ್ಮ ಅಜ್ಜಿ ಅಂತಂದು. ನೋಡಮ್ಮ ಸೇಪುರಿ ಹೆಂಗೆ ತಿಂತಾಳೆ. ಇದೊಂದು ಹೇಳೋದು ಮರ್ತೇನೆ ನಿಮಗೆ, ಇದೇನು ಈಗ ಕೊಟ್ರಲ್ಲ ಇವರು ಅಲ್ಲಿ ಡಿಮಾರ್ಟಾಗೆ ಹಿಂಗೆ ಸ್ಕ್ಯಾನ್ ಮಾಡ್ತಾರೆ ಓದ್ಕೊಂಡು ಅವರೇ ಕೊಟ್ಟರು. ನಾನು ಸೈಕದೆ ಈ ಚಸ್ಮಾ ಎಲ್ಲಿ ತೊಗೊಂಡು ಏನು ತೊಗೊಂಡು ಅಂತಂದು. ನಂಬರಿಂದ ಲೆನ್ಸ್ ಕಾಟೋಣ ಅಂತಂದೆ, ಯಾಕಂದ್ರೆ ಈ ಥರ ಒಳಗೆ ಅದಾವ ಹಂಗೆ ಹಿಂಗೆ ಅಂತಂದ್ರೆ ಇದನ್ನು ಇದಕ್ಕೆ ಹಚ್ಚಿಗೆ ಅಂತಂದೆ ಚಸ್ಮಕ್ಕೆ. ನಾವು ಮಕ್ಕಳು ಹಚ್ಚಾರಲ್ಲ ಅದಕ್ಕೆ ನಮ್ಮ ಇದಕ್ಕೆ ಹಚ್ಕೊಂಡ್ಬಿಡ್ವಿ. ಹಿಂಗಿರ್ತವೆ ಗೈಸ್, ಏನು ಮಾಡೋದು. ಸೇವ್ ಪುರಿ ಚೆನ್ನಾಗಿರುತ್ತೆ, ತಿಂದಿಲ್ಲ ಅದೇ ತಿಂದಿರ್ತೀವಿ ಇದೆ ಅಂತ ಅನ್ನೋದು ಒಂದು ಗೊತ್ತಿರಲ್ಲ. ನೀ ಅದು ನೋಡಿ ಚೀ ಥೂ ಕಾ ಕೂ ಅನ್ನೋದಲ್ಲ, ಪಾರ್ಸಲ್ ಹಂಗೆ ಆಗಿರುತ್ತೆ. ತೆಗಿ ತೆಗಿಯಕ್ಕೆ ಬರಲ್ಲ ಏನು ಪಂಕಮ್ಮ, ಗಟ್ಟಿ ಹಿಡ್ಕ ಬಾಕ್ಸ್. ಅಯ್ಯ ಹಿಡಿತಾಳ ಬಾಕ್ಸ್. ಸಣ್ಣ ಇಲ್ಲೇ ಅದ ಏನೋ ಟೊಮೆಟೊ ತಕೊಂಬಿಡ, ಆ ಸಣ್ಣ ಇಡ್ಡೇನಾ ಬೇ ತಗಬೇ. ಇದ್ರೊಳಗೆ ಇದಿರುತ್ತಮ್ಮ, ಒಂದು ಪೂರಿ ಇರುತ್ತೆ ಹಿಂಗೆ ತಗಕ ಎತ್ಗೆ ಹಿಂಗೆ. ಹಾಂ ಪೂರಿ ಇರುತ್ತೆ ಹಂಗೆ ಡಬ್ಬಕ್ಕೆ ಹೋಗ್ಬೇಡ ಬೇ. ಹಿಂಗೆ 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 ಕಳಗೆ ಹಾಕಮ್ಮ, ಹಿಂಗೆ ಹಿಂಗೆ ಅಡ್ಯಾಗಿಂದ ಹಾಕಿ ಹಿಂಗೆ ಎತ್ತ. ಒಂದು ಪೂರಿ ಇರ್ತೈತೆ ನೋಡು. ಹಾಂ ಬಂತು ನೋಡು ಪೂರಿ. ಹಾಂ ತಗ. ಏಯ್ ಅದಲ್ಲ ಪೂರಿ ಮಾ ಹಾಂ ತಿನ್ನೋದು ಫಸ್ಟ್ ಟೇಸ್ಟ್ ಮಾಡೋದು, ಬರೀ ಸೇವ್ ಅಷ್ಟೇ ಅದು. ಹಾಂ ಹೆಂಗೈತೆ? ಹಾಂ ತಡಿಯಮ್ಮ, ಇಲ್ಲಿ ಪೀಸ್ ಇರುತ್ತೆ ಎಲ್ಲೇ ಐತಮ್ಮ ಅದು ಪೀಸು, ಒಳ ಪೀಸ್ ಇರ್ತಾವಮ್ಮ, ತಿನ್ನಬೇ. ಹಾಂ ಇಲ್ಲೇ ಅದ ನೋಡಮ್ಮ ಪೀಸ್. ನೀ ಫಸ್ಟ್ ತಿನ್ನರ ತಿನ್ನು. ಹಾಂ ತಗ ಹಿಂಗಿಟ್ಗ ಇದು ಪೂರ. ಬಂತು ಬೇ ತಡ್ಕ ಹಿಂಗೆ. ಏಯ್ ಬೇ ಯಾರು ಬೇ ನೀನು ಹೊಲಸು ಮಾಡಿಡ್ತೀವಿ ನೀನು, ಹೊಲಸ ಇಟ್ಕ ಬೇ. ಓಕೆದ್ದಿ ಓಕೆದ್ದು ಇಟ್ಕಮ್ಮ ನೀ ಕಡೆ. ಹಾಂ ತೆಗಿ ಮತ್ತೆ ಅಲ್ಲಿ ಸೆಟ್ ಬಿದ್ದಿತ್ತು ಬೇ, ಅಲ್ಲಿ ಸೆಟ್ ಬಿದ್ದಿತ್ತ. ಹೆಂಗೆ
ಅಲ್ಸೆಟ್ ಬಿದ್ದಿತ್ತು ಬೇವ ಮತ್ತೆ ತಿನ್ನು ಹಂಗ ಆತು ಹೊಲಿಸ್ ಮಾಡ್ತೀವಿ ಅದರ ಹಂಗ ತಿನ್ನ ಹೆಂಗೆ ಚೆನ್ನಾಗೈತಾ ಕಾರಣ ಅಯ್ಯೋ ಯಮ್ಮ ಶಿವಪುರಿ ಕಾರ್ಗಾಡಿದ ಫಸ್ಟ್ ಗಣ್ಯ ವ್ಯಕ್ತಿಗಳು ನಮ್ಮ ಪಂಕಮ್ಮ ಅವರ ಶಿವಪುರಿ ಎಲ್ಲಿ ಕಾರ್ಯ ಇರ್ತಮ್ಮ ತಿನ್ನಮ್ಮ ಹಂಗ ಹೊಡಿಯಮ್ಮ ಬಿಟ್ಟು ಏ ತಿನ್ಬೇ ತಿನ್ನಂದ ಕೇಳ್ತನೆ ಏಯ್ ಸಣ್ಣ ಮಾಡಲಿ ನಾಯಿ ಹೆಂಗೈತೆ ಇಲ್ಲಿ